ಇತಿಹಾಸದಿಂದ ದಾರಿಗಳು ಕೊಟ್ಟಿರುವಂತಹ ಆಸ್ತಿಯನ್ನು ಶ್ರೀ ಕಲ್ಮಠದ ಚನ್ನಬಸವ ಸ್ವಾಮಿಗಳು ಇವರು ತಿಂದು ತೇಗಿದ್ದಾರೆ. ಇವತ್ತು ಹೊಸಳೆಯ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗಡೆ ಬಿದ್ದಿದ್ದಾರೆ. ಶಾಲೆಯ ಮಕ್ಕಳ ಬಿಸಿ ಊಟವನ್ನು ಕೂಡ ತಿಂದಿದ್ದಾನೆ. 5 ಎಕರೆಯನ್ನು ಕೂಡ ಕಬಳಿಸಿದ್ದಾನೆ. ಹೊಸಳ್ಳಿ ಗ್ರಾಮಕ್ಕೆ ಇತಿಹಾಸದಿಂದ ದಾನ ಶೂರರು ಕೊಟ್ಟಿರುವಂತ 31 ಎಕರೆಯನ್ನು ತನ್ನ ಖಾಸಗಿ ವ್ಯಾಪಾರಕ್ಕಾಗಿ ಉಪಯೋಗಿಸಿಕೊಂಡು ಅಲ್ಲಿ ಪ್ಲಾಟ್ಗಳನ್ನು ಮಾಡಿಕೊಂಡು ದುಡ್ಡಿನ ಸಾವಿರಾರು ಕೋಟಿಗಳನ್ನು ಮಾಡುತ್ತಿರುವಂತ ಕಲ್ಮಠ ಶ್ರೀಗೆ ನಮ್ಮ ಹೊಸಳ್ಳಿ ಗ್ರಾಮದಿಂದ ಅವರಿಗೆ ಧಿಕ್ಕಾರವನ್ನು ಕೋರುತ್ತಾ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣಕ್ಕೆ ಸೇರಿದ ಸರ್ವೆ ನಂಬರ್ 16/2 ಇದರಲ್ಲಿ ಸುಮಾರು 5 ಎಕರೆ ಜಮೀನು ದಶಕಗಳಿಂದ ಶಾಲೆಯ ಆಸ್ತಿಯಾಗಿದೆ. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಮಠದ ಅಧಿಕಾರಿಗಳು ಈ ಶಾಲಾ ಮೈದಾನದ ಪೈಕಿ ಸುಮಾರು 3 ಎಕರೆ ಜಮೀನನ್ನ ಕಾನೂನು ಬಾಹಿರವಾಗಿ ತಮ್ಮ ಹೆಸರಿಗೆ ಖಾತಾ ಬದಲಾವಣೆ ಮಾಡಿಕೊಳ್ಳಲು ಯತ್ನಿಸುತ್ತಿದ್ದು, ಇದರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆದಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದ ಜಿಲ್ಲಾಧ್ಯಕ್ಷರಾದ ಮಹೇಶ್ ಡಿ ಅವರು ಸರ್ಕಾರಿ ಶಾಲೆ ಹಾಗೂ ಶಾಲಾ ಮಕ್ಕಳ ಭವಿಷ್ಯದ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿ ಈ ಪ್ರತಿಭಟನೆಯನ್ನ ನಡೆಸಿ ಮಠಾಧೀಶರ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 35 ವರ್ಷಗಳ ಹಿಂದೆ ಸರ್ಕಾರಿ ಶಾಲೆಗೆಂದೇ ನೀಡಲಾಗಿದ್ದ ಈ ಜಮೀನನ್ನ ಮಠಾಧೀಶರು ಸುಳ್ಳು ದಾಖಲೆಗಳ ಮೂಲಕ ತಮ್ಮ ಹೆಸರಿನಲ್ಲಿ ಮಾಡಿಕೊಂಡಿರುವುದು ಖಂಡನೀಯ. ಈ ಕುರಿತು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ತಕ್ಷಣ ಗಮನ ಹರಿಸಬೇಕು. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು. ನಮ್ಮ ಗ್ರಾಮಕ್ಕೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸದಿದ್ದರೆ ಮತ್ತು 1 ವಾರದ ಒಳಗೆ ಮಠಾಧೀಶರು ಶಾಲಾ ಆಸ್ತಿಯನ್ನ ಶಾಲೆಗೆ ಮರಳಿ ಒಪ್ಪಿಸದಿದ್ದರೆ ಕೊಪ್ಪಳ ಜಿಲ್ಲೆಯಾದ್ಯಂತ ದಲಿತ ಸಂಘರ್ಷ ಸಮಿತಿಯಿಂದ ಉಗ್ರವಾದ ಹೋರಾಟವನ್ನ ಕೈಗೊಳ್ಳಲಾಗುವುದು ಎಂದು ಮಹೇಶ್ ಡಿ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಹೇಶ್ ಡಿ, ಗಂಗಾವತಿ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಗುರು ಹಿರಿಯರೇ ಹಾಗೂ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರರೇ, ಇಲ್ಲಿ ನಾವು ಏನೋ ಎಲ್ಲರೂ ಸೇರಿದ್ದೀವಿ, ಒಂದು ವಿಚಾರಕ್ಕಾಗಿ ಸೇರಿದ್ದೀವಿ. ಒಂದೇ ವಿಚಾರ ಅಲ್ಲ, ಧರ್ಮದ ವಿರುದ್ಧವಾಗಿ ನಡೆಯುತ್ತಿರುವಂತಹ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಸೇರಿದ್ದೀವಿ. ಸತ್ಯಕ್ಕಾಗಿ ಸೇರಿದ್ದೇವೆ. ಅನ್ಯಾಯಕ್ಕೋಸ್ಕರ, ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೋಸ್ಕರ ನಾವು ಸೇರಿದ್ದೇವೆ. ಇತಿಹಾಸದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ದಾನಿಯರು, ಮಹಾನ ಶೂರರು ಕೊಟ್ಟಿರುವಂತ 5 ಎಕರೆ ಭೂಮಿಯನ್ನು ಈ ಕಪಟ ಸ್ವಾಮಿ ತಾನು ಮಂಚ ಏರಲು ಖಾಸಗಿ ಉಪಯೋಗಕ್ಕಾಗಿ ತನ್ನ ವ್ಯಾಪಾರಕ್ಕಾಗಿ 5 ಎಕರೆ ಭೂಮಿಯನ್ನು ಕೊಳ್ಳೆ ಹೊಡೆದಿದ್ದಾನೆ. ರೇ, ನಾವು ಯಾವ ಕಾಲದಲ್ಲಿದ್ದೇವೆ? ಹೊಸಳ್ಳಿ ಗ್ರಾಮವನ್ನು ಬಡಪಾಯ ಗ್ರಾಮವನ್ನು ಮಾಡಿದ್ದಾನೆ. ಹೊಸಳ್ಳಿ ಗ್ರಾಮದ ವಿದ್ಯಾರ್ಥಿಗಳನ್ನು ಇವತ್ತು ನಾವು ಚಪ್ಪಲಿಲ್ಲದೆ ಕರ್ಕೊಂಡು ಬಂದಿದ್ದೀವಿ. ನೋಡಿ, ಹೊಸಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಬಿಸಿ ಊಟವನ್ನು ಕೂಡ ಕದ್ದುಬಿದ್ದಾನೆ ಈ ಕಪಟ ಸ್ವಾಮಿ. ಧರ್ಮದ ಮುಖವನ್ನು ಹೊತ್ತಿರುವಂತ ಕಪಟ ಸ್ವಾಮಿ ಏನು 5 ಎಕರೆ ಭೂಮಿಯನ್ನು ಕೊಳ್ಳೆ ಹೊಡೆದಿದ್ದಾನಲ್ಲ. ಶಿಕ್ಷಣ ಅಧಿಕಾರಿಗಳೇ, ಶಿಕ್ಷಣ ಮಂತ್ರಿಗಳೇ, ದಯವಿಟ್ಟು ಇದನ್ನು ಗಮನದಲ್ಲಿಟ್ಟುಕೊಂಡು ಅವನು ಕಳ್ಳತನದಿಂದ ಮಾಡಿರುವಂತ ಅಕ್ರಮವನ್ನು ನಮ್ಮ ಹೊಸಳ್ಳಿ ಶಾಲೆಯನ್ನು ನಮಗೆ ವಾಪಸ್ ತಿರುಗಿಸಿಕೊಡಿ. 5 ಎಕರೆಯಲ್ಲಿ 3 ಎಕರೆನ ಹಾಲಿ ಈಗಾಗಲೇ ತಿಂದು ತೇಗಿದ್ದಾನೆ ಈ ಕಪಟ ಸ್ವಾಮಿ. ಅಯ್ಯ, ಹೊಸಳ್ಳಿ ಗ್ರಾಮದವರನ್ನು ಏನ್ ಅನ್ಕೊಂಡಿದೀಯಾ? ಹೊಸಳ್ಳಿ ಗ್ರಾಮದವರನ್ನು ಏನ್ ಅನ್ಕೊಂಡಿದೆಯಾ? ಅವಾಗಿನ ಕಾಲದಾಗ 30 ಎಕರೆಯನ್ನು ತಾರಾಗವಾಗಿ ಕೊಟ್ಟಿರುವಂತ ಬಾರಿ ಹರಿಯಿರುವಂತ ಹೊಸಳ್ಳಿ ಗ್ರಾಮ ಅದು. ಹೊಸಳ್ಳಿ ಗ್ರಾಮದಲ್ಲಿ ಏನು ಪಾಶತ್ತರಿತನ ಅನ್ಕೊಂಡಿದೆಯಾ ಕಲ್ಮಠದ ಸ್ವಾಮಿ? ನೀನು ಮಂಚದಲ್ಲಿ ರತಿ ಕ್ರೀಡಾ ಆಡುವಲು ಆ 3 ಎಕರೆ ಏನು ಭೂಮಿಯನ್ನು ಕಸಿದಿದೆಯಲ್ಲ, ಆ ಭೂಮಿಯನ್ನು ವಾಪಸ್ಸು ನಮಗೆ ಕೊಡಬೇಕು. ಆ ಭೂಮಿಯನ್ನು ನೀವು ವಾಪಸ್ಸು ಕೊಡದಿದ್ದರೆ ನಿಮ್ಮ ಮಠಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ನಾವು ಮಾಡುತ್ತೇವೆ. ನಾವೇನಾದರೂ ಆ ಮಠಕ್ಕೆ ಮುತ್ತಿಗೆ ಹಾಕಿದರೆ ನೀನು ಊರು ಬಿಡಬೇಕಾಗುತ್ತದೆ. ನಿನ್ನ ಸ್ಥಾನ ಪಲ್ಲಟ ಆಗುವ ಸಂಭವದಲ್ಲಿದೆ. ಆದ್ದರಿಂದ ತಾವುಗಳು ಶಿಕ್ಷಣ ಅಧಿಕಾರಿಗಳೇ, ತಹಸೀಲ್ದಾರರೇ, ಇವತ್ತು ನೀವು ಬಂದು ನಮ್ಮ ಮನೆ ಪತ್ರವನ್ನು ತೆಗೆದುಕೊಳ್ಳಿ. ಈ ಕಪಟ ಧರ್ಮ ಮುಖವನ್ನು ಹೊತ್ತಿರುವಂತಹ ಕಪಟ ಶ್ರೀಗಳಿಂದ, ಕಪಟ 420 ಶ್ರೀಯಿಂದ ನಮಗೆ
ದೊರಕಿಸಿಕೊಡಿ. ನ್ಯಾಯವನ್ನು ದೊರಕಿಸಿಕೊಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ದಂಗೆ ಎದ್ದು ಮಠಕ್ಕೆ ಮುತ್ತಿಗೆ ಹಾಕುವ ಕೆಲಸವನ್ನು ನಾವು ಮಾಡುತ್ತೇವೆ ಎಂದು ಹೇಳಕ್ಕೆ ಇಷ್ಟಪಡುತ್ತೇನೆ.